ಶ್ರೇಣಿ ಕೋಷ್ಟಕವನ್ನು ತಿಳಿಸಿಕೊಡುತ್ತಿದ್ದೇವೆ. LMS ಬರುವ ಪ್ರಶ್ನೆಗಳಿಗೆ ನಾವು ನೇರವಾಗಿ ಉತ್ತರಿಸಬಹುದು ಹಾಗೂ ಸಮಯವನ್ನು ಉಳಿತಾಯ ಮಾಡಬಹುದು. ಈಗ ನಾವು n ಕಂಬ ಸಾಲಿನಲ್ಲಿ 1 ರಿಂದ 10ರವರೆಗೆ ಸಂಖ್ಯೆಯನ್ನು ಬರೆಯೋಣ ಹಾಗೂ n ಸ್ಕ್ವೇರ್ ಕಂಬ ಸಾಲಿನಲ್ಲಿ ಅವುಗಳ ವರ್ಗವನ್ನು ಬರೆದುಕೊಳ್ಳೋಣ ಹಾಗೂ n ಕ್ಯೂಬ್ ಕಂಬ ಸಾಲಿನಲ್ಲಿ ಅವುಗಳ ಘನವನ್ನು ಬರೆದುಕೊಳ್ಳೋಣ. ಈಗ n ಸ್ಕ್ವೇರ್ ಪ್ಲಸ್ n ಸರಣಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ n ಸ್ಕ್ವೇರ್ ಪ್ಲಸ್ n n 1 ಆದೇಶ ಮಾಡಿದಾಗ 2 ಬರುತ್ತದೆ. n 2 ಆದೇಶ ಮಾಡಿದಾಗ 6 ಬರುತ್ತದೆ. n 3 ಆದೇಶ ಮಾಡಿದಾಗ 12 ಬರುತ್ತದೆ. n 4 ಆದೇಶ ಮಾಡಿದಾಗ 20 ಬರುತ್ತದೆ. ಅವರು ಪ್ರಶ್ನೆ ಹೇಗೆ ಕೇಳಿರುತ್ತಾರೆಂದರೆ 2, 6, 12, 20 ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಮುಂದಿನ ಸಂಖ್ಯೆ 5ನೇ ಸಂಖ್ಯೆ ಆಗಿರುವುದರಿಂದ 5 ಸ್ಕ್ವೇರ್ ಪ್ಲಸ್ nಗೆ 5 ಆದೇಶ ಮಾಡಿದಾಗ ನಮಗೆ 30 ಬರುತ್ತದೆ. ಹೀಗೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಸಮಯವನ್ನು ಉಳಿಸಬಹುದು. ಉತ್ತರವನ್ನು ನಾವು ವೇಗವಾಗಿ ಕೊಡಬಹುದು. ಈಗ ನಾವು n ಸ್ಕ್ವೇರ್ ಪ್ಲಸ್ n ಕ್ಯೂಬ್ ಸಂಖ್ಯೆಯನ್ನು ಸರಣಿಯನ್ನು ಲೆಕ್ಕಿಸೋಣ. n ನ ಸ್ಥಳದಲ್ಲಿ 1 ಆದೇಶಿಸಿದಾಗ n ಸ್ಕ್ವೇರ್ ಪ್ಲಸ್ n ಕ್ಯೂಬ್ = 1 ಪ್ಲಸ್ 1 ಇವೆರಡನ್ನು ಕೂಡಿದಾಗ 2 ಬರುತ್ತದೆ. ಈಗ n ಸ್ಥಳದಲ್ಲಿ 2 ಆದೇಶಿಸೋಣ. 2 ಸ್ಕ್ವೇರ್ ಪ್ಲಸ್ 2 ಕ್ಯೂಬ್ 2 ಸ್ಕ್ವೇರ್ ಎಂದರೆ 4, 2 ಕ್ಯೂಬ್ ಎಂದರೆ 8 ಇವೆರಡನ್ನು ಕೂಡಿದಾಗ 12 ಬರುತ್ತದೆ. ಈಗ n ಸ್ಥಳದಲ್ಲಿ 3 ಆದೇಶಿಸಿದಾಗ 3 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ 3 ಸ್ಕ್ವೇರ್ ಎಂದರೆ 9, 3 ಕ್ಯೂಬ್ ಎಂದರೆ 27 ಇವೆರಡನ್ನು ಕೂಡಿದಾಗ 36 ಬರುತ್ತದೆ. ಈಗ n ಸ್ಥಳದಲ್ಲಿ 4 ಆದೇಶಿಸೋಣ. 4 ಸ್ಕ್ವೇರ್ ಪ್ಲಸ್ 4 ಕ್ಯೂಬ್ 4 ಸ್ಕ್ವೇರ್ ಎಂದರೆ 16, 4 ಕ್ಯೂಬ್ ಎಂದರೆ 64 ಇವೆರಡನ್ನು ಕೂಡಿದಾಗ 80 ಬರುತ್ತದೆ. ಹೀಗೆ ಪ್ರಶ್ನೆಯನ್ನು ಕೇಳುತ್ತಾರೆ. 2, 12, 36, 80, ಕ್ವಶನ್ ಮಾರ್ಕ್. ಈ ಕ್ವಶನ್ ಮಾರ್ಕ್ 5ನೇ ಸಂಖ್ಯೆ ಆಗಿರೋದರಿಂದ n ಸ್ಕ್ವೇರ್ ಪ್ಲಸ್ n ಕ್ಯೂಬ್ಗೆ 5 ಆದೇಶಿಸಿದಾಗ 5 ಸ್ಕ್ವೇರ್ ಪ್ಲಸ್ 5 ಕ್ಯೂಬ್ 5 ಸ್ಕ್ವೇರ್ ಎಂದರೆ 25 ಪ್ಲಸ್ 5 ಕ್ಯೂಬ್ ಎಂದರೆ 125 ಇವೆರಡನ್ನು ಕೂಡಿದಾಗ ನಮಗೆ 150 ಬರುತ್ತದೆ. ಈ ರೀತಿಯಲ್ಲಿ ನೀವು ಕಡಿಮೆ ಸಮಯದಲ್ಲಿ ಉತ್ತರವನ್ನು ನೀಡಬಹುದು. ಈಗ ನಾವು ಇನ್ನೊಂದು ಸರಣಿಯನ್ನು ತಿಳಿದುಕೊಳ್ಳೋಣ. n³ ಪ್ಲಸ್ n ಸ್ಕ್ವೇರ್ ಪ್ಲಸ್ n. ಈಗ n³ ಪ್ಲಸ್ n ಸ್ಕ್ವೇರ್ ಪ್ಲಸ್ nಗೆ 2 ಆದೇಶಿಸಿದಾಗ 2 ಕ್ಯೂಬ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 2 ಕ್ಯೂಬ್ ಎಂದರೆ 8 ಪ್ಲಸ್ 2 ಸ್ಕ್ವೇರ್ ಎಂದರೆ 4 ಪ್ಲಸ್ 2 ಇವುಗಳನ್ನು ಕೂಡಿದಾಗ 14 ಬರುತ್ತದೆ. n ಜಾಗದಲ್ಲಿ 3 ಆದೇಶಿಸಿದಾಗ 3 ಕ್ಯೂಬ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 3 ಕ್ಯೂಬ್ ಎಂದರೆ 27 ಪ್ಲಸ್ 3 ಸ್ಕ್ವೇರ್ ಎಂದರೆ 9 ಪ್ಲಸ್ 3 ಇವುಗಳನ್ನು ಕೂಡಿದಾಗ 39 ಬರುತ್ತದೆ. n 4 ಆದೇಶಿಸಿದಾಗ 4 ಕ್ಯೂಬ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 4 ಕ್ಯೂಬ್ ಎಂದರೆ 64 ಪ್ಲಸ್ 4 ಸ್ಕ್ವೇರ್ ಎಂದರೆ 16 ಪ್ಲಸ್ 4 ಇವುಗಳನ್ನು ಕೂಡಿದಾಗ 84 ಬರುತ್ತದೆ. n 5 ಆದೇಶಿಸಿದಾಗ 5 ಕ್ಯೂಬ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 5 ಕ್ಯೂಬ್ ಎಂದರೆ 125 ಪ್ಲಸ್ 5 ಸ್ಕ್ವೇರ್ ಎಂದರೆ 25 ಪ್ಲಸ್ 5 ಇವುಗಳನ್ನು ಕೂಡಿದಾಗ 155 ಬರುತ್ತದೆ. ಅವರು ಹೀಗೆ ಪ್ರಶ್ನೆಯನ್ನು ನೀಡುತ್ತಾರೆ. ಮೊದಲಿಗೆ ಡ್ಯಾಶ್ 14, 39, 84 ಇದಕ್ಕೆ ನಾವು n³ ಪ್ಲಸ್ n ಸ್ಕ್ವೇರ್ ಪ್ಲಸ್ n ಅನ್ನು ಬರೆದುಕೊಳ್ಳಬೇಕು. ಅದಕ್ಕೆ ನಾವು 1 ಆದೇಶಿಸಿದಾಗ 1 ಕ್ಯೂಬ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಕ್ಯೂಬ್ ಎಂದರೆ 1 ಪ್ಲಸ್ 1 ಸ್ಕ್ವೇರ್ ಎಂದರೆ 1 ಪ್ಲಸ್ 1 ಇವುಗಳನ್ನು ಕೂಡಿದಾಗ 3 ಬರುತ್ತದೆ. ಹೀಗೆ ನಾವು ಲೆಕ್ಕ ಮಾಡುವುದರಿಂದ ಇಲ್ಲಿವರೆಗೆ ನಾವು ಹಲವಾರು n ಸರಣಿಗಳನ್ನು ಮಾಡಿದ್ದೇವೆ. ಉಳಿದವುಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.